ಹಲೋ ಸ್ನೇಹಿತರೆ, ಮೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಟ್ರೈನ್ ಯುವರ್ ಬ್ರೈನ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಸ್ಪೆಷಲಿ ಆಗಿ ಇವತ್ತೊಂದು ವಿಡಿಯೋದಲ್ಲಿ ಯಾರ್ಯಾರಿಗೆ ಸುಮಾರು ಜನ ಎಕ್ಸಾಮ್ ಫೀಸ್ ಅಥವಾ ಅಡ್ಮಿಷನ್ ಫೀಸ್ ಯಾರ್ಯಾರು ಆನ್ಲೈನ್ ಪೇಮೆಂಟ್ ಮಾಡ್ತಿದ್ದೀರೋ ಅವ್ರಿಗೆಲ್ರಿಗೂ ಅಥವಾ ಬೇರೆಯವ್ರು ಏನೇ ಪೇಮೆಂಟ್ ಮಾಡಿದ್ರು ಏನಾರ ಆ ಪೇಮೆಂಟ್ ಏನಾರ ನಿಮ್ಮ ಅಕೌಂಟ್ ಏನಾರ ಅಮೌಂಟ್ ಡೆಬಿಟ್ ಆಗಿದ್ರು ಅಥವಾ ಅವ್ರಿಗೆ ಏನಾರು ರೀಚ್ ಆಗಿಲ್ಲ ಅಂದರೆ ಆಗ ನಾವು ಏನು ಮಾಡಬೇಕು, ಅದಕ್ಕೆ ಏನಾದ್ರು ಕಂಪ್ಲೇಂಟ್ ಪ್ರೊಸೀಜರ್ಸ್ ಇದೆಯಾ ಅಂತ ಹೇಳ್ಬಿಟ್ಟು ಫೋನ್ಪೇ ಆಗಿರಲಿ, ಗೂಗಲ್ ಪೇ ಆಗಿರಲಿ, ಅದರ್ ಪ್ಲಾಟ್ಫಾರ್ಮ್ಸ್ ಆಗಿರಲಿ ಸ್ನೇಹಿತರೆ, UPI ಪ್ಲಾಟ್ಫಾರ್ಮ್ಸು, ಆಗ ಅದಕ್ಕೆ ನಾವು ಏನು ಆ್ಯಕ್ಷನ್ ತಗೋಬೇಕು ಅಂತ ಹೇಳ್ಬಿಟ್ಟು ಇವತ್ತೊಂದು ವಿಡಿಯೋದಲ್ಲಿ ನಿಮಗೆ ಎಸ್ಪೆಷಲಿ ತಿಳಿಸ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ಪು ಸಂಪೂರ್ಣವಾಗಿ ನೋಡಿ, ನಿಮಗೆ ಕ್ಲಾರಿಟಿ ಸಿಗುತ್ತೆ. ಯಾಕಂದರೆ ಇದೊಂದು ವೆರಿ ಇಂಪಾರ್ಟೆಂಟು. ಇವಾಗ ರೀಸೆಂಟ್ ಡೇಸಲ್ಲಿ ಏನಾಗ್ತಿದೆ ಅಂದರೆ ಯಾರ್ಯಾರು ಆನ್ಲೈನ್ ಪೇಮೆಂಟ್ ಮಾಡ್ತಿದ್ದೀರೋ ಪ್ರತಿಯೊಬ್ಬರಿಗಲ್ಲ, ಯಾರೋ ಒಬ್ಬೊಬ್ಬರಿಗೆ ಈ ಥರ ಪ್ರಾಬ್ಲಮ್ ಸಮಸ್ಯೆ ಐತಿದೆ. ಏನಂದರೆ ಅವ್ರಿಗೆ ಅಮೌಂಟ್ ಡೆಬಿಟ್ ಆಗಿರ್ತಾರೆ ಅಕೌಂಟಿಂದ, ಆದರೆ ಯಾರಿಗೆ ತಲುಪಬೇಕಾಗಿರ್ತ ಅಮೌಂಟು ಅವ್ರಿಗೆ ಹೋಗಿ ರೀಚ್ ಆಗಿರೋಲ್ಲ ಅವ್ರ ಅಕೌಂಟಿಗೆ. ಆಗ ಹಂಗಂದ್ರೆ ಅಮೌಂಟ್ ಏನಾಗಿರುತ್ತೆ, ಮತ್ತು ಆ ಅಮೌಂಟ್ ನಿಮ್ಮ ಅಕೌಂಟಿಗೆ ಬರಬೇಕಂದ್ರೆ ನೀವು ಏನು ಮಾಡಬೇಕು, ಏನು ಪ್ರೊಸೀಜರ್ ತೊಗೋಬೇಕು. ನೀವು ಆ ಕಂಪ್ಲೇಂಟ್ ರೇಸ್ ಮಾಡಿಲ್ಲ ಅಂದರೆ ನಿಮ್ಗೆ ಅಮೌಂಟ್ ಬರೋಲ್ಲ ಸ್ನೇಹಿತರೆ. ಫೋನ್ಪೇ ಆಗಲಿ, ಗೂಗಲ್ ಪೇ ಆಗಲಿ, ನೀವು ಯಾವುದೋ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನೀವು ಟ್ರಾನ್ಸಾಕ್ಷನ್ ಮಾಡಿದ್ರೂ ಅದು ನಿಮಗೆ ಅಮೌಂಟ್ ವಾಪಸ್ ಬರೋಲ್ಲ. ಅದಕ್ಕೋಸ್ಕರ ನೀವು ಇದೊಂದು ಸ್ಟೆಪ್ ನೀವು ಕಂಪ್ಲೀಟಾಗಿ ಮಾಡಲೇಬೇಕಾಗುತ್ತೆ. ಅದೇನು ಸ್ಟೆಪ್ ಅಂತ ಹೇಳ್ಬಿಟ್ಟು ಇವತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ತುಂಬ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳು ಅಥವಾ ಯಾರ್ಯಾರೋ ಒಬ್ಬರು ಈ ಥರ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ರೆ, ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿಬಿಟ್ಟು ಅವರ ಅಕೌಂಟಿಗೆ ಡೆಬಿಟ್ ಆಗಿದ್ದರೆ ಏನಾರ ರೀಫಂಡ್ ಮಾಡ್ಕೋಬೇಕಂದ್ರೆ ರಿಕ್ವೆಸ್ಟ್ ಸೆಂಡ್ ಮಾಡೋದಂತ ಹೆಂಗಂತ ಹೇಳ್ಬಿಟ್ಟು ಇವತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅವ್ರಿಗೂ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ. ಸರಿ, ಮೊದಲೇ ನಿಮ್ಗೆ ಗೊತ್ತಿರೋಂಗೆ UPI ಆ್ಯಪ್ಸ್ಗಳು ಮಸ್ತಾಗಿದೆ. ಗೂಗಲ್ ಪೇ ಆಗಿರಲಿ, ಫೋನ್ಪೇ ಆಗಿರಲಿ, Paytm ಆಗಿರಲಿ, ಅಮೆಝಾನ್ ಆಗಿರಲಿ, ಅಥವಾ DVD ಆ್ಯಪ್ ಮುಖಾಂತರ ಆಗಿರಲಿ, ಪ್ರತಿಯೊಂದು ಸ್ನೇಹಿತರು ಇವಾಗ ಐತೆ. ಇದು ಆ್ಯಪ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಆ್ಯಪ್ ಐತೆ. ಅದೇ ಥರ ಅದರಲ್ಲಿ ಏನು ಬೆನಿಫಿಟ್ ಇದೆಯೋ ಹಾಗೆ ಅದಕ್ಕೆ ನಿಮಗೆ ಅನ್ಬೆನಿಫಿಟ್ಟು ಐತೆ. ಅದು ಇವತ್ತೊಂದು ಟಾಪಿಕಲ್ಲಿ ನಿಮಗೆ ಏನಾಗಿದೆ ಅಂದರೆ ತೋರಿಸ್ತೀರಿ ನಿಮಗೊಂದು. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಕಾಲೇಜ್ ಫೀಸು ಪೇ ಆಗಿದೆ, ಆದರೆ ಸಕ್ಸಸ್ಸು ಆಗಿದೆ, ಆದರೆ ಅವ್ರಿಗೆ ಹೋಗಿ ರೀಚ್ ಆಗಿಲ್ಲ. ಹಾಗಾದರೆ ನಾವು ಏನು ಮಾಡಬೇಕಾಗುತ್ತೆ, ಆ ಥರ ಸಿಚುವೇಶನ್ ನಾವು ಏನು ಮಾಡಬೇಕಾಗಿರುತ್ತೆ, ಸಕ್ಸಸ್ಫುಲ್ ಆಗಿರುತ್ತೆ ಟ್ರಾನ್ಸಾಕ್ಷನು, ಆದರೆ ಅಮೌಂಟ್ ಅಲ್ಲಿ ಹೋಗಿ ತಲುಪಿಲ್ಲ ಅಂದರೆ ಆಗ ಏನಾಗಿರುತ್ತೆ, ಆಗ ನಿಮಗೆ ಯಾವ ಪ್ಲ್ಯಾಟ್ಫಾರ್ಮಿಂದ ನೀವು ಟ್ರಾನ್ಸಾಕ್ಷನ್ ಮಾಡ್ತಿರ್ತೀರೋ ಆ ಪ್ಲ್ಯಾಟ್ಫಾರ್ಮ್ದು ಯಾವುದೇ ಥರ ತೊಂದರೆ ಇರಲ್ಲ ಅಂತ. ಅದು ಯಾವ್ದು ತೊಂದರೆ ಆಗಿರುತ್ತೆ ಅಂದರೆ ಮಿಡಿಲ್ ನೀವು ಯಾರಿಗೆ ಟ್ರಾನ್ಸಾಕ್ಷನ್ ಮಾಡಿರ್ತೀರೋ ಅವ್ರದ್ದು ತೊಂದರೆ ಆಗಿರುತ್ತೆ ಅಂತ. ಹಂಗಂದರೆ ಅವ್ರಿಗೆ ಹೋಗಿ ರೀಚ್ ಆಗಿರುತ್ತೆ, ಆದರೆ ಅವ್ರಿಗೆ ಇನ್ನೂ ಇದು ಸ್ಟೇಟಸ್ ತೋರಿಸ್ತಿರಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಎಲ್ಲರೂ UC ಮೆಸ್ಸಲ್ಲಿ ಎಕ್ಸಾಮ್ ಫೀಸ್ ಕಟ್ತಿದ್ದೀರಾ, ಆದರೆ ಸಕ್ಸಸ್ ಆಗಿರುತ್ತೆ ಎಕ್ಸಾಮ್ ಫೀಸು, ಆದರೆ ಏನಾಗಿರುತ್ತೆ ಅಂದರೆ ನಿಮಗೆ ಸ್ಟೇಟಸ್ ಚೆಕ್ ಮಾಡಿದ್ರೆ ಇನ್ನು ಇನ್ಸ್ಟೇಟೆಡ್ ಅಂತ ಬರ್ತಿದೆ, ಅಥವಾ ಫೇಲ್ಡ್ ಅಂತ ಬರ್ತೈತೆ, ಅಥವಾ ಅಂಡರ್ ಪ್ರೊಸೆಸ್ ಅಂತ ಬರ್ತಿದೆ. ಇದಿಷ್ಟು ರೀಸನ್ಗಳಿಗೆ ಏನಂದರೆ ನೀವು ಫೋನ್ಪೇ ಅಥವಾ ಗೂಗಲ್ ಪೇಲಿ ನೀವು ಯಾವ ಥರ ಕಂಪ್ಲೇಂಟ್ ರೇಸ್ ಮಾಡೋಕ್ಕಾಗಲ್ಲ. ನೀವು ಕಂಪ್ಲೇಂಟ್ ರೈಸ್ ಮಾಡಬೇಕಾಗಿದ್ರೆ ನೀವು ರಿಕ್ವೆಸ್ಟ್ ಸೆಂಡ್ ಮಾಡಬೇಕಾಗುತ್ತೆ UC MES ವೆಬ್ಸೈಟಲ್ಲಿ. ನಾನು ಇವತ್ತಷ್ಟು ನಮ್ಮ ಚಾನಲಲ್ಲಿ ಒಂದು ಪೋಸ್ಟ್ ಹಾಕಿದ್ದೀನಿ, ಆ ಪೋಸ್ಟಲ್ಲಿ ನೋಡಿ ನಿಮಗೂ ಕ್ಲಾರಿಟಿ ಸಿಗುತ್ತೆ. ಬ್ಯಾಂಗ್ಳೂರು ಯೂನಿವರ್ಸಿಟಿ ಆದರೆ ಅದ್ರ ಲಿಂಕ್ ಕ್ಲಿಕ್ ಮಾಡಿ, ನೀವೇನಾರ ಮೈಸೂರು ಯೂನಿವರ್ಸಿಟಿ ಅದರ ಲಿಂಕ್ ಕ್ಲಿಕ್ ಮಾಡಿ, ನೀವು ಎರಡೂ ಅಲ್ಲ ಅಂದರೆ ನಿಮಗೊಂದು ಹೆಲ್ಪ್ಲೈನ್ ನಂಬರ್ ಇದೆ, ಅಲ್ಲಿ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಇದಿಷ್ಟು ನಿಮಗೆ ಸಿಂಪಲ್ ಫೀಚರ್ಸ್. ಇವಾಗ ಬೇರೆಯವ್ರಿಗೆ ಏನಾಗಿದೆ ಅಂದರೆ ಅಮೌಂಟ್ ಟ್ರಾನ್ಸಾಕ್ಷನು ಫೇಲ್ ಆಗಿರುತ್ತೆ, ಆದರೆ ನಿಮ್ಮ ಅಕೌಂಟಿಂದ ಡೆಬಿಟ್ ಆಗಿರುತ್ತೆ ಸ್ನೇಹಿತರೆ. ದ ಡೆಬಿಟೆಡ್ ಅಮೌಂಟ್ ಹ್ಯಾಸ್ ಬಿನ್ ಕ್ರೆಡಿಟೆಡ್ ಬ್ಯಾಂಕ್ ಟು ಯುವರ್ ಬ್ಯಾಂಕ್ ಅಕೌಂಟ್ ಫಾರ್ ದಿಸ್ ಫೇಲ್ಡ್ ಪೇಮೆಂಟ್, ಯು ಕ್ಯಾನ್ ಟ್ರೈ ಅಗೇನ್ ನಾವು ಅಂತಿದೆ. ಏನಾದ್ರು ಸುಮಾರು ಜನಕ್ಕೆ ಏನಾದ್ರು ಈ ಥರ ಬರ್ತಿದ್ರೆ ಸ್ನೇಹಿತರೆ, ಏನಾದರೂ ನಿಮ್ಮ ಅಕೌಂಟಿಂದ ಡೆಬಿಟ್ ಆಗಿರುತ್ತೆ ಅಕೌಂಟು, ಆದರೆ ಟ್ರಾನ್ಸಾಕ್ಷನ್ ನೋಡ್ರೆ ಫೇಲ್ಡ್ ಅಂತ ತೋರಿಸ್ತಿರುತ್ತೆ. ಆದರೆ ಇನ್ನೊಂದು ಏನಂದರೆ ಅವ್ರಿಗೆ ಹೋಗಿ ತಲುಪಿರಲ್ಲ. ಅಂಥ ಸಿಚುವೇಶನ್ ನಾವು ಏನು ಮಾಡಬೇಕಂದ್ರೆ, ಈ ಫೋನ್ಪೇ, ಇವಾಗ ನಾನು ಫೋನ್ಪೇಲಿ ತೋರಿಸ್ತಿದ್ದೀನಿ, ಅದೇ ಸೇಮ್ ಆ್ಯಸ್ ಇಟ್ ಈಸ್ ಫೋನ್ಪೇ ಆಗಲಿ, ಗೂಗಲ್ ಪೇ ಆಗಲಿ, Paytm ಆಗಲಿ, ಎಲ್ಲದರಲ್ಲೂ ಒಂದು ಸಪೋರ್ಟ್ ಅಂತಿರುತ್ತೆ ಸ್ನೇಹಿತರೆ, ಕಾಂಟ್ಯಾಕ್ಟ್ ಸಪೋರ್ಟ್ ಅಂತಿರುತ್ತೆ, ಇಲ್ಲಾಂದರೆ ಹೆಲ್ಪ್ಲೈನ್ ಅಂತಿರುತ್ತೆ. ಅದು ಹೆಂಗಿರುತ್ತೆ ಅಂದರೆ ಇನ್ನೊಂದು ಗ್ರೌಂಡಲ್ಲಿ ಕ್ವಶನ್ ಮಾರ್ಕ್ ಆಗಿರುತ್ತೆ, ಅಲ್ಲಿಗೆ ನಾವು ಹೋಗ್ಬಿಟ್ಟು ಜಸ್ಟ್ ಒಂದು ಕ್ಲಿಕ್ ಕೊಡಬೇಕಾಗುತ್ತೆ. ನೀವು ಅದನ್ನ ಕಂಪ್ಲೇಂಟ್ ರೈಸ್ ಮಾಡಿದ್ರೆ ಮಾತ್ರ ನಿಮಗೆ ಅದು ಫರ್ದರ್ ಪ್ರೊಸೆಸ್ ಆಗುತ್ತೆ. ನೀವೇನೇ ಕಂಪ್ಲೇಂಟ್ ರೈಸ್ ಮಾಡಿಲ್ಲ ಅಂದರೆ ಅದು ನಿಮಗೆ ಫರ್ದರ್ ಆಗಿ ನಿಮ್ಗೆ ಯಾವುದೇ ಥರ ರೀಫಂಡ್ ಬರೋಲ್ಲ. ಇವಾಗ ನಾವು ಕಾಂಟ್ಯಾಕ್ಟ್ ಫೋನ್ಪೇ ಸಪೋರ್ಟ್ ಅಂತಿಲ್ವ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಪ್ರೊಸೆಸ್ ಆಯ್ತಿದೆ. ಇಲ್ಲಿ ನಿಮಗೆ ಟಿಕೆಟ್ ರೈಸ್ ಮಾಡಬೇಕಾಗಿರುತ್ತೆ ಪ್ರತಿಯೊಬ್ಬರೂ. ಆಗ ನಾವು ಅಲ್ಲಿ ತುಂಬ ಕಮ್ಯುನಿಕೇಷನ್ ಮಾಡಬೇಕಾಗಿರುತ್ತೆ. ಹಂಗೆ ನಾವು ಏನಂದರೆ ನಾವು ಸಿಚುವೇಶನ್ ನಾವು ಪ್ರಾಪರ್ ತಿಳಿಸ್ಬೇಕು ಅವ್ರಿಗೆ ಈ ಹೆಲ್ಪ್ಲೈನ್ ಟಿಕೆಟಲ್ಲಿ. ಹಂಗಂದರೆ ಯಾವ ಸಮಯದಲ್ಲಿ ನಾವು ಅಮೌಂಟ್ ಕಳಿಸಿರೋದು, ಯಾವ ಡೇಟು, ಮತ್ತು ಪ್ರಾಪರ್ ಟ್ರಾನ್ಸಾಕ್ಷನ್ ID, ಮತ್ತು ಎಷ್ಟು ಅಮೌಂಟ್ ಕಳಿಸಿದ್ದು, ಯಾರಿಗೆ ಕಳಿಸಿದ್ದು, ಇದಿಷ್ಟು ಡೀಟೇಲ್ಸ್ ತಿಳ್ಕೊಳ್ಳಿ ಫಸ್ಟೇ. ತಿಳಿಸ್ಕೊಂಡು ಆಮೇಲೆ ಸ್ಕ್ರೀನ್ಶಾಟ್ ಏನಾರಿದೆ ಸ್ಕ್ರೀನ್ಶಾಟು ಬೇಕಾದ್ರೆ ಅಪ್ಡೇಟ್ ಮಾಡಿ ಸ್ನೇಹಿತರೆ. ಪ್ರತಿಯೊಂದು ಡೀಟೇಲ್ಸ್ ನೀವು ಅಪ್ಡೇಟ್ ಮಾಡಿದ್ರೆ ಅದು ನಿಮಗೆ ಒಂದು ಟಿಕೆಟ್ ಜನ್ರೇಟ್ ಆಗುತ್ತೆ. ಆಮೇಲೆ ಅಲ್ಲಿ ಸಿಚುವೇಶನ್ ತೋರಿಸುತ್ತೆ ನಿಮಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಇಲ್ವ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ಪ್ಲೀಸ್ ವಿಲ್ ಬಿ ಏಬಲ್ ಟು ರೀಫಂಡ್ ಅಂತಿದೆ.
ಇದು ನಾನು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಬ್ಲರ್ ಮಾಡಬೇಕಾಗಿರುತ್ತೆ, ಅದಕ್ಕೋಸ್ಕರ ಬ್ಲರ್ ಮಾಡಿದ್ದೀನಿ ಸ್ನೇಹಿತರೆ. ಅದು ಈ ಸ್ಟೆಪ್ನ ನೀವು ಫಾಲೋ ಮಾಡಿ, ಆಗ ನಿಮ್ಗೆ ಗೊತ್ತಾಗುತ್ತೆ. ಇದನ್ನ ನೀವು ಟಿಕೆಟ್ ರೈಸ್ ಮಾಡಿದ್ಮೇಲೆ ನಿಮಗೆ 3 to ಇಲ್ಲಾಂದರೆ 5 ಡೇಸ್ ವರ್ಕಿಂಗ್ ಡೇಸಲ್ಲಿ ನಿಮ್ಗೆ ಅಮೌಂಟ್ ಏನಾರು ಡೆಬಿಟ್ ಆಗಿದ್ರೆ ಗ್ಯಾರಂಟಿಗೆ ಡೆಬಿಟ್ ಆಗಿ ಅವ್ರ ಅಕೌಂಟ್ಗೂ ಹೋಗಿಲ್ಲ ಅಂದರೆ ಮಾತ್ರ ನಿಮ್ಗೆ ಅಮೌಂಟು ರೀಫಂಡ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನಿಮಗೆ ಬಿಲ್ ಪೇಮೆಂಟ್ ನೋಡ್ಬೋದು, ಟಿಕೆಟ್ ID ನೋಡ್ಬೋದು, ಹಾಗೆ ಇಲ್ಲಿ ಸ್ಟೇಟಸ್ ನೋಡ್ಬೋದು. ಸ್ಟೇಟಸ್ ಇದು ಪ್ರಾಬ್ಲಮ್ ಸಾಲ್ವ್ ಆಗಿದೆ, ಹಂಗಂದ್ರೆ ರೀಫಂಡ್ ಆಗಿದೆ, ಅದಕ್ಕೋಸ್ಕರ ಟಿಕೆಟ್ ಕ್ಲೋಸ್ ಆಗಿದೆ. ಇನ್ನು ನಿಮ್ಗೆ ಏನೋ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂದರೆ ಆ್ಯಕ್ಟಿವ್ ಆಗಿರುತ್ತೆ ಸ್ನೇಹಿತರೆ. ಇದಿಷ್ಟು ನಿಮ್ಮ ಫೋನ್ಪೇಲಿ ನೋಡೋದು. ಸೇಮ್ ಆ್ಯಸ್ ಇಟ್ ನೀವು ಗೂಗಲ್ ಪೇಲಿ ನೋಡ್ಕೋಬೋದು, ಪೇಟಿಎಮ್ ನೋಡ್ಕೋಬೋದು, ಪ್ರತಿಯೊಂದಕ್ಕೂ. ನಿಮ್ಗೆ ಏನಾರು ಗೊತ್ತಾಗಿಲ್ಲ ಅಂದರೆ ಜಸ್ಟ್ ನೀವು ಗೂಗಲ್ಗೆ ಹೋಗ್ಬಿಟ್ಟು ಅದು ಕಾಂಟ್ಯಾಕ್ಟ್ ಹೆಲ್ಪ್ಲೈನ್ ಅಂತ ಟೈಪ್ ಮಾಡಿ. ಅದು ನೀವು ಟೈಪ್ ಮಾಡಿದ ತಕ್ಷಣ ನಿಮಗೆ ಶೋ ಅಪ್ ಆಗುತ್ತೆ. ಅದಕ್ಕೆ ನೀವು ಕಾಂಟ್ಯಾಕ್ಟರ ಮಾಡ್ಬೋದು. ಮೇನ್ ನೀವು ಯಾವ ಪ್ಲಾಟ್ಫಾರ್ಮಲ್ಲಿ ನೀವು ಟ್ರಾನ್ಸಾಕ್ಷನ್ ಮಾಡ್ತಿದ್ರೋ ಆ ಪ್ಲಾಟ್ಫಾರ್ಮ್ಗೆ ಹೋಗ್ಬಿಟ್ಟು ಎಲ್ಲದರಲ್ಲೂ ಒಂದಿರುತ್ತೆ ಸ್ನೇಹಿತರೆ, ಕಾಂಟ್ಯಾಕ್ಟ್ ಹೆಲ್ಪ್ಲೈನ್ ಅಂತ. ಅಲ್ಲಿ ಹೋಗ್ಬಿಟ್ಟು ನೀವು ರಿಕ್ವೆಸ್ಟ್ ಸೆಂಡ್ ಮಾಡಿದ್ರೆ ನಿಮ್ಮ ಅಮೌಂಟ್ ಏನೋ ಡೆಬಿಟ್ ಆಗಿದ್ರೆ ಆಟೋಮೆಟಿಕ್ ಫೇಲ್ ಟ್ರಾನ್ಸಾಕ್ಷನ್ ಆಗಿದ್ರೂ ಅವ್ರಿಗೆ ಏನು ರೀಚ್ ಆಗಿಲ್ಲ, ನಿಮ್ಮ ಅಮೌಂಟ್ ಡೆಬಿಟ್ ಆಗುತ್ತೆ, ನಿಮಗೆ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ಇದು ಇದಕ್ಕಾಗಿತ್ತು. ಅದು ನೀವು UCMS ಇದು ಮಾಡ್ತಿದ್ರೆ ಅಮೌಂಟ್ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆಗಿದ್ರು ನಿಮಗೆ ನಾರ್ಮಲಾಗಿ ಅಲ್ಲಿಗೆ ಹೋಗಿ ಕಂಪ್ಲೇಂಟ್ ಮಾಡಬೇಕಾಗುತ್ತೆ. UCMS ಅವ್ರದ್ದೇ ಸಪ್ರೇಟಾಗಿ ಈ ವೆಬ್ಸೈಟ್ ಐತೆ, ಅಲ್ಲಿಗೆ ಹೋಗಿ ವಿಸಿಟ್ ಮಾಡ್ಬಿಟ್ಟು ನೀವು ಅಲ್ಲಿ ಹೆಲ್ಪ್ಲೈನ್ ನಂಬರ್ ಇರುತ್ತೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಅಥವಾ ಮೇಲ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇದಿಷ್ಟೇ ಆಗಿತ್ತು. ಮೋಸ್ಟ್ ಆಫ್ ದ ಟೈಮ್ ನೀವೇನಾರು ಇಂಪಾರ್ಟೆಂಟ್ ಟ್ರಾನ್ಸಾಕ್ಷನ್ ಏನಾರು ಮಾಡ್ತಿದ್ರೆ ಫೋನ್ಪೇ ಮತ್ತು ಗೂಗಲ್ ಪೇ ಆಗಲಿ ಯಾವುದೋ ಒಂದು ಆ್ಯಪ್ಸ್ಗಳಾಗಿರಲಿ ಸ್ವಲ್ಪ ಕಮ್ಮಿ ಮಾಡಿ ಯೂಸ್ ಮಾಡೋದು. ಇಂಪಾರ್ಟೆಂಟ್ ನೀವು ಟ್ರಾನ್ಸಾಕ್ಷನ್ ಮಾಡ್ತಿದ್ರೆ ಬೇರೆ ಥರ ಇಂಟರ್ನೆಟ್ ಬ್ಯಾಂಕಿಂಗ್ ಇಲ್ಲ ಡೆಬಿಟ್ ಕಾರ್ಡು ಆಪ್ಷನ್ ಇರುತ್ತೆ, ಆ ಆಪ್ಷನಿಂದ ನೀವು ಯೂಸ್ ಮಾಡಿ ಸ್ನೇಹಿತರೆ. ಅದರಿಂದ ನೀವು ಪೇಮೆಂಟ್ ಮಾಡಿ, ಅದು ನಿಮಗೆ ಹೆಲ್ಪ್ ಆಗುತ್ತೆ. ಮೋಸ್ಟ್ ಆಫ್ ದ ಟೈಮ್ ಇಂಟರ್ನೆಟ್ ಬ್ಯಾಂಕಿಂಗ್ ಬೆಟರ್ ಆಪ್ಷನ್ ಸ್ನೇಹಿತರೆ ಇದಕ್ಕೆಲ್ಲದಕ್ಕೂ. ಯಾಕಂದರೆ ಏನೇ ತೊಂದರೆ ಆಗೋದು ನಿಮಗೆ ಪ್ರಾಬ್ಲಮ್ ಬೇಗ ಸಾಲ್ವ್ ಆಗುತ್ತೆ. ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ. ಇದೊಂದು ಮಾಹಿತಿ ಅವ್ರಿಗೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯೂಸ್ ಆಗಿದ್ರೆ ನಿಮ್ಗೊಂದು ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮಾತ್ರ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.